ನನಗೇನು ಹಂಗೆ ಅನ್ಸಲ್ಲ ಸರ್. ನನಗೆ ಅನ್ಸೋ ಮಟ್ಟಿಗೆ ಎಲ್ಲ ನಮ್ಮ ಶಾಸಕರು ಅಥವಾ ನಾಯಕರಾಗಿರ್ಬೋದು ಎಲ್ಲರೂ ಬಹಳ ಒಗ್ಗಟ್ಟಿನಿಂದ ಈ ಚುನಾವಣೆಯನ್ನು ಎದುರಿಸಿದ್ದೀವಿ. ಹಲವಾರು ಕಾರಣಗಳಿಂದ ಕೆಲವೊಂದ್ಸರಿ ಚುನಾವಣೆಯಲ್ಲಿ ಗೆಲುವಾಗುತ್ತೆ, ಕೆಲವೊಂದ್ಸರಿ ಸೋಲಾಗುತ್ತೆ. ಸೋಲು ಗೆಲುವು ರಾಜಕಾರಣದಲ್ಲಿ ಬಹಳ ಅನಿವಾರ್ಯ. ಸೊ ಅದಕ್ಕಾಗಿ ಆ ಒಂದು ಸೋಲನ್ನು ನಾವು ಸ್ವೀಕಾರವನ್ನು ಮಾಡಿ ನಮ್ಮಿಂದ ಏನು ತಪ್ಪಾಗಿದೆ ಅದನ್ನು ನಾವು ಇನ್ನೊಂದ್ಸರಿ ಪರಿಶೀಲಿಸಿ ಅದ್ರ ಮೇಲೆ ನಾವು ಕೆಲಸ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ ಸರ್. ಇಲ್ಲ ಸರ್, ನನ್ಗೆ ಏನಂಗೆ ಅನ್ಸಲ್ಲ. ಹಂಗೇನೇ ಇದ್ರೂ ಕೂಡ ನಮ್ಮ ಪಕ್ಷದ ಎಲ್ಲ ನಾಯಕರು ಕೂಡಿ ಅದ್ರ ಬಗ್ಗೆ ಸಮಾಲೋಚನೆಯನ್ನ ಮಾಡ್ತಾರೆ. ಅದ್ರ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಪ್ರಕಾರ ಆ ರೀತಿ ಯಾವುದೇ ಘಟನೆಗಳು ನಡೆದಿಲ್ಲ. 100ಕ್ಕೆ 100% ಸರ್. ನಾನು 100ಕ್ಕೆ 100% ಇಲ್ಲಿರ್ತೀನಿ. ವಿಶೇಷವಾಗಿ ನಾನು ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಸುಮಾರು 6,02,000ಕ್ಕಿಂತಲೂ ಅಧಿಕ ಮತದಾರರು ಇವತ್ತು ನನಗೆ ತಮ್ಮ ಮತವನ್ನ ನೀಡಿದ್ದಾರೆ. ಅದು ಒಂದು ಬಹಳ ದೊಡ್ಡ ಮಾತು. ಯಾಕಂತಂದ್ರೆ ಅದರಲ್ಲಿ ಪ್ರತಿಯೊಬ್ಬ ಮತದಾರರಿಗೂ ಕೂಡ ನಾನು ವೈಯಕ್ತಿಕವಾಗಿ ಭೇಟಿ ಮಾಡಕ್ ಆಗದೆ ಇದ್ರೂ ಕೂಡ ಹಲವಾರು ಮತದಾರರು ತಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸಿ ನನಗೆ ಮತವನ್ನ ನೀಡಿದ್ದಾರೆ. ಅವರ ಋಣ ನನ್ನ ಮೇಲಿದೆ. ಯಾವತ್ತಿದ್ರೂ ಕೂಡ ನಾನು ಬಾಗಲಕೋಟೆ ಜಿಲ್ಲೆಯಲ್ಲಿ ಇದ್ದು ಇಲ್ಲಿರುವಂತಹ ಮುಂಬರುವಂತಹ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸವನ್ನ ನಾನು ಈ ಕ್ಷೇತ್ರದಲ್ಲಿ ಮಾಡ್ತೀನಿ ಅಂತ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ.